ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಕ್ವಶನ್ ಪೇಪರ್ನ ಇನ್ನೊಂದು 6 ಮಾರ್ಕ್ಸ್ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಚಾಪ್ಟರ್ನಲ್ಲಿ ಸ್ಯಾಕ್ರಿಫೈಸ್ ರೇಷೋದ ಮೇಲೆ ಕೇಳಿರುವಂತಹ ಪ್ರಾಬ್ಲಮ್. ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ ಮೇಲೆ ಕೇಳಿರುವಂತಹ ಗ್ಯಾರಂಟಿ ಆಫ್ ಪ್ರಾಫಿಟನ್ನು ಸೊಲ್ಯೂಷನ್ ಮಾಡಿದ್ದೆ. ಇದು ಸ್ಯಾಕ್ರಿಫೈಸ್ ರೇಷೋದ ಮೇಲೆ ಕೇಳಿರುವಂತಹ ಸೆಕೆಂಡ್ ಚಾಪ್ಟರ್ನ ಪ್ರಾಬ್ಲಮ್ ನೋಡಿದರೆ, ರಾಜೇಶ್ ಮತ್ತು ರಾಕೇಶ್ ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅವರ ಓಲ್ಡ್ ರೇಷಿಯೋ 5:3 ಆಗಿದೆ. ಅವರು ರಮೇಶ್ ಅನ್ನುವಂತಹ ಒಬ್ಬ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1 ಆಗಿದೆ. ಹಾಗಾದರೆ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ರಾಜೇಶ್ ಮತ್ತು ರಾಕೇಶ್ ಓಲ್ಡ್ ಪಾರ್ಟ್ನರ್ಸು ಅವರ ಶೇರನ್ನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಹೊಸ ಪಾರ್ಟ್ನರ್ಗೆ ಅವರ ಪ್ರಾಫಿಟಲ್ಲಿ ಶೇರನ್ನು ಕೊಡಬೇಕಾದಾಗ ಅವರ ರೇಷಿಯೋದಲ್ಲಿ ಎಷ್ಟನ್ನು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. 3:2:1 ಆದಾಗ ರೇಷಿಯೋ, ಈ 3:2 ರೇಷಿಯೋದಲ್ಲಿ ಅವರಿಬ್ಬರದು ಸ್ಯಾಕ್ರಿಫೈಸ್ ಎಷ್ಟಿದೆ ಅದನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಈಗ ಸೊಲ್ಯೂಷನನ್ನು ನೋಡಿದರೆ, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ, ಇದಕ್ಕೆ ಫಾರ್ಮುಲಾ ಶೇರ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋ ಆಫ್ ರಾಜೇಶ್ ಆ್ಯಂಡ್ ರಾಕೇಶ್ ಎಷ್ಟು ಕೊಟ್ಟಿದ್ದಾರೆ? 5:3. ಓಲ್ಡ್ ರೇಷಿಯೋ 5:3 ಕೊಟ್ಟಿದ್ದಾರೆ. ಅದನ್ನು ನಾವು 5/8 3/8 ಅಂತ ಕನ್ವರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನ್ಯೂ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ನ್ಯೂ ರೇಷಿಯೋ ಆಫ್ ರಾಜೇಶ್, ರಾಕೇಶ್ ಆ್ಯಂಡ್ ರಮೇಶ್. ರಮೇಶನ್ನು ಅಡ್ಮಿಟ್ ಮಾಡ್ಕೊಂಡ್ಮೇಲೆ 3:2:1 ಆಗಿದೆ ರೇಷಿಯೋ. 3:2:1 ಆಗಿದೆ. ಅದನ್ನು ನಾವು 3/6:2/6:1/6 ಅಂತ ಕನ್ವರ್ಟ್ ಮಾಡಿಕೊಂಡ್ವಿ. ನೆಕ್ಸ್ಟ್ ಈಗ ಇಬ್ಬರು ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ರಾಜೇಶ್ ಸ್ಯಾಕ್ರಿಫೈಸ್ ಎಷ್ಟು, ರಾಕೇಶ್ ಸ್ಯಾಕ್ರಿಫೈಸ್ ಎಷ್ಟು ಅನ್ನುವಂಥದ್ದು ಫಾರ್ಮುಲಾಗೆ ಅಪ್ಲೈ ಮಾಡಿದರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ರಾಜೇಶ್ದು ಓಲ್ಡ್ ಶೇರ್ 5/8. ಹಾಗೆ ನ್ಯೂ ಶೇರ್ ಎಷ್ಟು? 3/6. 5/8 ಮೈನಸ್ 3/6. ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಬಂದರೆ 8 ಮತ್ತು 6ಗೆ LCM ಅನ್ನು ತಗೊಳ್ಬೇಕು. 8 ಮತ್ತು 6ಗೆ LCM ಅನ್ನು ತೆಗೆದರೆ 8, 6, 2 4s 8, 2 3s 6, 2 × 4 × 3 ಅಂತ ಅಂದರೆ 24. ಡಿನಾಮಿನೇಟರ್ 24 ಅನ್ನು ಬರ್ಕೊಂಡ್ವಿ. ಈಗ ಮೈನಸ್ ಮಾಡಬೇಕು. 5/8 ಹೇಗೆ ಮಾಡ್ತೀವಿ? 5/8 ಇಂಟು ನಾವು ಆನ್ಸರ್ ಡಿನಾಮಿನೇಟರಲ್ಲಿ ತಗೊಂಡಿದ್ದೀವಿ 24. ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ? 15 ಬರುತ್ತೆ. 15. ನೆಕ್ಸ್ಟ್ 3/6 ಇಂಟು 24 ಅಂತ ಅಂದರೆ 6 1s 6 4s 4 × 3 12. 15 ಮೈನಸ್ 12 ಅಂತ ಅಂದರೆ 2. ನೆಕ್ಸ್ಟ್ 15 ಮೈನಸ್ 12 ಇದು 3 ಆಗಬೇಕು ನೋಡಿ. 3/24. ನೆಕ್ಸ್ಟ್ ರಾಕೇಶ್ ಸ್ಯಾಕ್ರಿಫೈಸ್ ಎಷ್ಟು? ಓಲ್ಡ್ ಶೇರು 3/8, ನ್ಯೂ ಶೇರು 2/6. ಅದೇ ಥರ ಕ್ಯಾಲ್ಕುಲೇಷನ್ ಮಾಡಿದರೆ ಈ LCM ತೆಕ್ಕೊಂಡ್ರೆ 24 ಬರುತ್ತೆ. 3/8 × 24 ಅಂದರೆ 9. 2/6 × 24 ಅಂದರೆ 8. 9 ಮೈನಸ್ 8 ಅಂದರೆ 1. ಡಿನಾಮಿನೇಟರ್ 24. ಈಗ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರಾಜೇಶ್ ಆ್ಯಂಡ್ ರಾಕೇಶ್ 3/24 1/24. ಇದನ್ನು ನಾವು 3:1 ಅಂತ ತಗೊಳ್ಬೋದು. 3:1. ಈ ರೀತಿ ನಾವು ಸ್ಯಾಕ್ರಿಫೈಸ್ ರೇಷಿಯೋವನ್ನು ಫೈಂಡ್ ಔಟ್ ಮಾಡುವಂಥದ್ದು.
ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಪ್ರಾಬ್ಲಮನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.